ನೀಡಲೇಬೇಕು. ಸುಬ್ಬಾರೆಡ್ಡಿಗೆ ಕೈತಪ್ಪಿದ ಸಚಿವ ಸ್ಥಾನ, ಬೆಂಬಲಿಗರಿಂದ ತೀವ್ರ ಆಕ್ರೋಶ. ಚೇಳೂರು ತಾಲೂಕು ಬಂದ್ ಸಂಪೂರ್ಣ ಯಶಸ್ವಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ ಬೆನ್ನಲ್ಲೇ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ 3 ತಾಲೂಕುಗಳಾದ ಬಾಗೇಪಲ್ಲಿ, ಗುಡಿಬಂಡೆ ಹಾಗೂ ಚೇಳೂರು ಭಾಗಗಳಲ್ಲಿ ಅವರ ಬೆಂಬಲಿಗರು ಸ್ವಯಂ ಪ್ರೇರಿತ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಚೇಳೂರು ಪಟ್ಟಣದಲ್ಲಿ ಬೆಳ್ಳಂಬೆಳಗ್ಗೆ ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿಗರು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ರಸ್ತೆಗಿಳಿದು ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಮುಚ್ಚಿಸಿ ಕಾಂಗ್ರೆಸ್ ಪಕ್ಷದ ನಿರ್ಧಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ವಿವಿಧ ಮುಖಂಡರು ಮಾತನಾಡಿ, ಬಾಗೇಪಲ್ಲಿ ಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ ಸಮಾಜ ಸೇವೆ ಮೂಲಕ 3 ಬಾರಿ ಶಾಸಕರಾಗಿರುವ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಗಡಿಭಾಗದ ತಾಲೂಕುಗಳಲ್ಲಿ ಸರ್ವತೋನ್ಮುಖ ಅಭಿವೃದ್ಧಿಯನ್ನೇ ಧ್ಯೇಯವಾಗಿ ಕಟ್ಟಿಕೊಂಡು ಬಂದಿರುವ ಶಾಸಕರು ಸುಬ್ಬಾರೆಡ್ಡಿ ಅಂತವರಿಗೆ ಸಚಿವ ಸ್ಥಾನ ನೀಡಬೇಕು. ಅಭಿವೃದ್ಧಿ ಹರಿಕಾರಾಗಿ ಎಂದೇ ಹೆಸರುವಾಸಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹ್ಯಾಟ್ರಿಕ್ ಶಾಸಕರಾಗಿದ್ದರೆ ಸರಳ ಮನೋಭಾವನೆಯನ್ನು ಹೊಂದಿರುವ ವ್ಯಕ್ತಿಗಳು ಇಂತಹ ನಿಷ್ಠಾವಂತರಿಗೆ ಪಕ್ಷದಲ್ಲಿ ಬೆಲೆ ಇಲ್ಲದಂತಾಗಿದೆ. ಸಚಿವ ಸಂಪುಟದಲ್ಲಿ ದ್ರೋಹ, ವಂಚನೆ ಮಾಡಿದ್ದಾರೆ. ಪಕ್ಷದಲ್ಲಿ ಸಚಿವ ಸ್ಥಾನ ನೀಡುವುದಾಗಿ ನಂಬಿಸಿ ಇಂದು ಅನ್ಯಾಯ ಮಾಡಿದ್ದಾರೆ. ಸಚಿವ ಸ್ಥಾನ ಸಿಗಲಿಲ್ಲ ಎಂಬ ಕಾರಣಕ್ಕೆ ಯಾರಾದರೂ ರಾಜೀನಾಮೆ ಸಲ್ಲಿಸಿದರೆ ಕೆಲವೇ ನಿಮಿಷಗಳಲ್ಲಿ ಅದನ್ನು ನಾನು ಅಂಗೀಕರಿಸುತ್ತೇನೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿರುವ ಮಾತುಗಳನ್ನು ಹಿಂದಕ್ಕೆ ವಾಪಸ್ ಪಡೆಯಬೇಕು. ಅಪಾರ ಕಾಂಗ್ರೆಸ್ ಕಾರ್ಯಕರ್ತರ ಪಕ್ಷದ ನಿಷ್ಠೆಯಿಂದ ಮತಗಳು ಪಡೆದ ಶಾಸಕರಿಂದಲೇ ನೀವು ಇಂದು ಮುಖ್ಯಮಂತ್ರಿಯಾಗಿದ್ದೀರಿ. ಶಾಸಕರ ಬಗ್ಗೆ ಅಷ್ಟು ಹಗುರವಾಗಿ ಮಾತನಾಡಿರುವ ನೀವು ತಪ್ಪು. ಶಾಸಕರು ಭಿಕ್ಷೆ ಬೇಡುತ್ತಿಲ್ಲ. ಒಂದೊಂದು ಶಾಸಕರೇ ರಾಜೀನಾಮೆ ನೀಡಿದರೆ ನಿಮ್ಮ ಕುರ್ಚಿ ಇರುವುದಿಲ್ಲ. ಅವರಿಂದಲೇ ನೀವು, ನಿಮ್ಮಿಂದ ಅವರಲ್ಲ. ಶಾಸಕರ ಬಹುಸಂಖ್ಯೆಯಿಂದ ನೀವು ಈ ದಿನ ಆ ಸ್ಥಾನವನ್ನ ಅಲಂಕರಿಸಿದ್ದೀರಿ. ನಿಮ್ಮ ಮಾತನ್ನ ಮೊದಲು ವಾಪಸ್ ಪಡೆಯಬೇಕು ಎಂದರು. ಸುಬ್ಬಾರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕು. ಇಲ್ಲವಾದಲ್ಲಿ ಕೆಪಿಸಿಸಿ ಕಚೇರಿ ಮುಂದೆ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕಿನ ಸಾವಿರಾರು ಕಾರ್ಯಕರ್ತರು, ಬೆಂಬಲಿಗರು ಧರಣಿ, ಸತ್ಯಾಗ್ರಹ ಹೋರಾಟವನ್ನ ಮಾಡುತ್ತೇವೆ ಎಂದು ಎಚ್ಚರಿಸಿದ್ದಾರೆ. చెప్తా ఉంటే కదా ఎస్ఎన్ సుబ్బారెడ్డికి మన డికే శివకుమార్ వాళ్ళు ఈ పొద్దు చీఫ్ మినిస్టర్ దయచేసి మాకు మినిస్టరు సుబ్బారెడ్డికి చేయాలని చెప్పేసి మేము 3 తాలూకుల్లో కూడా చేలూరు తాలూకుని ఇంకా మేము డిమాండ్ చేస్తున్నాము. వచ్చే ఎలక్షన్లో ఇట్లా ఉంటే కన్నా కార్యకర్తలకు డిసప్పాయింట్ అవుతారని కూడా మేము మీడియా మిత్రులకు చెప్తాను. ఏంటంటే ఈ పొద్దు ఎంతో కష్టపడి కార్యకర్తలు సుబ్బారెడ్డిని 3 బాగా గెలిపించినాడు. అంతే సమాజ సేవ చేస్తాడు, సొంతం దుడ్లు ఖర్చు చేస్తాడు. ఎమ్మెల్యే కూడా నేను చూసిన 3 తాలూకులో కర్ణాటకలో, ఇడీ కర్ణాటకలో 3 తాలూకులో జవాబుదా ఉండాలంటే ఎస్ఎన్ సుబ్బారెడ్డి ఊరికే ఉంటాయి. 3 తాలూకు ఎవరు ఎమ్మెల్యేకి వెళ్ళాడు 3 తాలూకులో. అట్లా 3 తాలూకులకు అయిపోయి బాధ ఉంది. గ్రాంట్లు తక్కువ వచ్చినా కానీ ఈ పొద్దు బాగుల్లో డెవలప్ చేయాలా, అభివృద్ధి చేయాలా. ఈ పక్క ఆంధ్ర గడీబారు, ఈ పక్క ఏమో చేయాలా, మంచి ప్రైవేట్ కంపెనీ ఎత్తుకోవాలని చెప్పిన చాలా మనసులో ఉండే చాలా బాధ. ఈ పొద్దు కార్యకర్తలు చాలా డిసప్పాయింట్ అయినారు. ముందున ఈ మన ముఖ్యమంత్రి వాళ్ళు ఈ పొద్దు ఏమి ఈ పొద్దు మా గవర్నమెంట్ నామినేషన్ పోస్టులు ఎవరెవరు ఉన్నారో ಬಾಗೇಪಲ್ಲಿಗೆ ನಮ್ಮ ಮಾನ್ಯ ಶಾಸಕರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಇಲ್ಲ ಅಂದ್ರೆ ನಾವು ಈ ದಿನ ತುಂಬಾ ಈ ಕಡೆ ಅಭಿವೃದ್ಧಿ ಆಗ್ತಾ ಇಲ್ಲ. ಇದನ್ನು ನೀವು ಸರಿಪಡಿಸಬೇಕು. ಹೈಕಮಾಂಡ್ ಇದನ್ನೆಲ್ಲ ಮನಗೊಂಡು ನಮ್ಮ ಬಾಗೇಪಲ್ಲಿಗೆ ನ್ಯಾಯ ಕೊಡಿಸ್ತೀರಂತ ನಿಮ್ಮ ಹೈಕಮಾಂಡ್ ಅಲ್ಲಿ ಮನವಿ ಮಾಡುತ್ತಾ ಈ 4 ಮಾತುಗಳನ್ನು ಆಡಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಈ ಬಂದ್ಗೆ ಸಹಕರಿಸಿದ ಮತ್ತು ಪ್ರತ್ಯೇಕವಾಗಿ ಚೇಳೂರು ತಾಲೂಕಿನ ಎಲ್ಲ ಈ ಬಂದ್ಗೆ ಸಹಕಾರ ನೀಡುವ ಎಲ್ಲ ಸಂಘ ಸಂಸ್ಥೆಗಳು, ಮಾಧ್ಯಮದವರು, ರೈತ ಸಂಘದವರು, ದಲಿತ ಸಂಘಟನೆಗಳು ಮತ್ತು ವರ್ತಕರ ಸಂಘ ಎಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ದುಡಿತಾ ಇರ್ತಕ್ಕಂಥ ನಮ್ಮ ಸುಬ್ಬಾರೆಡ್ಡಿ ಅವರಿಗೆ ಅಟ್ಲೀಸ್ಟ್ ಆರ್ಥಿಕವಾಗಿ ಅವರು ಚೈತನ್ಯ ಕೊಟ್ಟು ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಂತ ಅವಕಾಶ ಮಾಡಿಕೊಡ್ಬೇಕು. ಈಗ ನಮ್ಮ ಮಿತ್ರರು ಹೇಳಿದಾಗೆ ಇದೊಂದೇ ಸಾಕಾಗೋದಿಲ್ಲ, ಈ ಥರ ಕೊಡೋದಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮೊದಲೇ ಮಾಡ್ತಾ ಇದ್ದೀವಿ. ನಾವು ಕೊಡ್ತೀವಿ ಅಂತ ಕೊಡ್ತಾರೆ ಅಂತ ನಂಬಿಕೆ ಇತ್ತು. ಇಬ್ಬರು ನಾಯಕರು ಪ್ರಾಮಿಸ್ ಮಾಡಿದರು. ಅಲ್ಲಿ ಸಿದ್ದರಾಮಯ್ಯರು ಪ್ರಾಮಿಸ್ ಮಾಡಿದರು, ಡಿಕೆ ಶಿವಕುಮಾರ್ ಅವರು ಪ್ರಾಮಿಸ್ ಮಾಡಿದ್ರು. ಒಂದು ಮಾತು ಹೇಳಿದ್ರು, BK ಹರಿಪ್ರಸಾದ್ ಅವರು ಪಕ್ಷ ಕಟ್ಟೋರು ನಮ್ಮ ಹಿಂದೆ ಬನ್ನಿ ಅಂತ. ಖಂಡಿತವಾಗಿ ನಾವು ಪಕ್ಷ ಕಟ್ಟಕ್ಕೆ ಹಿಂದೆ ಬರ್ತೀವಿ ಹರಿಪ್ರಸಾದ್ ಸರ್ ಅವರೇ. ಆದರೆ ಇಂಥ ಮಾತುಗಳು ಮನಸ್ಸಿಗೆ ಗಾಯ ಆಗ್ತದೆ ಕಾರ್ಯಕರ್ತರಿಗೆ. ಅಧಿಕಾರ ನಮ್ಮಿಂದ ಬಂದಿರ್ತದೆ ಕಾರ್ಯಕರ್ತರಿಂದ ಅನ್ನೋದು ಎಲ್ಲ ನಾಯಕರು ಎಚ್ಚರಿಕೆಯಿಂದ ಕೇಳ್ಕೋಬೇಕು. 4 ಜನ ಕಾರ್ಯಕರ್ತರು ಬೇಸರ ಪಟ್ಕೊಂಡು ಪಕ್ಕಕ್ಕೆ ಹೋದ್ರೆ ಪಕ್ಕದಲ್ಲಿ ಸೊನ್ನೆ ಬೀಳುತ್ತೆ. ಇದು ಎಚ್ಚರವಿಲ್ಲ ಎಲ್ಲ ನಾಯಕರಿಗೂ ನಾನು ಹೇಳ್ತಾ ಇದ್ದೇನೆ. ಕಾರ್ಯಕರ್ತರ ಮನಸ್ಸು ಬೇಸರ ಆದಾಗ ಮತ್ತೆ
ಎಲ್ಲರಿಗೂ ನನ್ನ ನಮಸ್ಕಾರ. ಈಗ ನಾವೆಲ್ಲ ನೋವಲ್ಲಿದ್ದೀವಿ, ಒಂಥರ ದುಃಖದಲ್ಲಿದ್ದೀವಿ. ಯಾಕೆಂದರೆ 224 ಕಾನ್ಸ್ಟಿಟ್ಯೂನ್ಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದು 224 MLAಗಳಲ್ಲಿ ಏಕೈಕ ಶಾಸಕರು ಜನಸ್ಪಂದನಾ ಕಾರ್ಯಕ್ರಮ ಅಂತ ಎಲ್ಲ ಅಧಿಕಾರಿಗಳನ್ನು ಒಂದೊಂದು ಪಂಚಾಯಿತಿಗೆ ಒಂದೊಂದು ಸತಿ ಕರ್ಕೊಂಡು ಬಂದು ಆ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಖಾಂತರ ರೈತರಿಗೆ ಅನುಕೂಲ ಮಾಡಿಕೊಡ್ತಾ, ಒಂದು ವಾರಕ್ಕೆ 7 ದಿನ ಇದ್ದರೆ 6 ದಿನ ಶಾಸಕರು ನಮ್ಮ ಕ್ಷೇತ್ರದಲ್ಲೇ ಇದ್ದು ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾ ಅವರು ಸುಮಾರು 20 ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೆಲ್ಲರಿಗೂ ಗೊತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಸುಬ್ಬಾರೆಡ್ಡಿ ಒಂದು ಗೌರವ ತಂದುಕೊಂಡಿದ್ದಾರೆ. ಸೊ ಈ ರೀತಿ ನಡ್ಕೊಂಡು ಬಂದು 3 ಬಾರಿ ಅವರು ಆಯ್ಕೆಯಾಗಿ ಮೊದಲನೇ ಈಗ ಫಸ್ಟ್ ಟರ್ಮಲ್ಲೇ ಕೊಡ್ತೀವಿ ಅಂತ ಹೇಳಿ ಆಗೇನೋ ಸ್ವಲ್ಪ ಸಮಸ್ಯೆ ಬಂದಾಗ 2ನೇ ಟರ್ಮಲ್ಲೇ ಖಂಡಿತ ಕೊಡ್ತೀವಿ ಸುಬ್ಬಾರೆಡ್ಡಿ ನಿಮಗೆ ದಯವಿಟ್ಟು ಅಂತ ಹೇಳ್ಬಿಟ್ಟು ಎಲ್ಲ ಹೈಕಮಾಂಡ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.